ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈಗ ಮಾಹಿತಿನ ನಾವು ತಿಳ್ಕೊತಾ ಹೋಗೋಣ. ಮೀನ್ಸ್ ಕಟ್ ಆಫ್ ಬಗ್ಗೆ ತಿಳ್ಕೊತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ನೀಟ್ ಎಕ್ಸಾಮ್ 2025 ಎಕ್ಸಾಮನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ತಿಳಿಸಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಫಿಸಿಕ್ಸ್ ಎಕ್ಸಾಮ್ ತುಂಬ ಅಂದರೆ ತುಂಬ ಟಫ್ ಇತ್ತು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಬಿಕಾಸ್ ಅದರಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂತಹ ಕ್ವಶನ್ಸ್ಗಳೆಲ್ಲ ನಾವು ತುಂಬ ಹೊತ್ತು ಸಾಲ್ವ್ ಮಾಡಿ ಆನ್ಸರ್ ಮಾಡ್ತಕ್ಕಂತಹ ಪ್ರಶ್ನೆಗಳಾಗಿದ್ವು. ಸೊ ಅದಕ್ಕೆ ತುಂಬ ಟೈಮ್ ಸಾಕಾಗಿತ್ತು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಮೀನ್ಸ್ ತುಂಬ ಟಫ್ ಇತ್ತು ಪೇಪರ್ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಈ ಕಾರಣದಿಂದಾಗಿ ಈ ವರ್ಷ ಮೀನ್ಸ್ ನೀಟ್ 2025 ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಇದನ್ನು ನಾವು ತಿಳ್ಕೊತಾ ಹೋಗೋಣ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ತುಂಬ ಜಾಸ್ತಿನೇ ಇತ್ತು, ಓಕೆನಾ. ಸೊ 2024 ಸೊ ಈ ವರ್ಷ 2025 ಕಟ್ ಆಫ್ ಏನಾಗ್ಬೋದು ಇದನ್ನು ನಾವು ತಿಳ್ಕೊಳೋದಾದರೆ, ಸೊ ಕಟ್ ಆಫ್ ಈ ವರ್ಷ ಡಿಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಬಿಕಾಸ್ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಒಂದು ಮಾಹಿತಿಯನ್ನೇ ತಿಳಿಸಿರ್ತಕ್ಕಂಥದ್ದು. ಬಿಕಾಸ್ ಫಿಸಿಕ್ಸ್ ಎಕ್ಸಾಮಲ್ಲಿ ಎಲ್ಲ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗಿತ್ತು. ಬಿಕಾಸ್ ಎಲ್ಲ ಪ್ರಶ್ನೆಗಳಲ್ಲೂ ಲೆಂತಿ ಆಗಿತ್ತು ಆ್ಯಂಡ್ ಪ್ರತಿಯೊಂದನ್ನು ಸಹ ನಾವು ನ್ಯೂಮರಿಕಲ್ ಆಗಿ ಸಾಲ್ವ್ ಮಾಡ್ತಕ್ಕಂಥದ್ದೇ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಈ ಕಾರಣದಿಂದಾಗಿ ಈ ಪ್ರೋಸೆಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಅಪ್ಲೈ ಆಗುತ್ತೆ. ಬಿಕಾಸ್ ತುಂಬ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಸೊ ಅವರೇ ತಿಳಿಸಿರ್ತಕ್ಕಂತಹ ಮಾಹಿತಿ ಇದು, ಓಕೆನಾ. ಸೊ ತುಂಬ ಕಷ್ಟ ಇತ್ತು, ತುಂಬ ಟಫ್ ಇತ್ತು ಪೇಪರ್ ಅಂತ ಹೇಳಿ. ಸೊ ಮಾಕ್ ಟೆಸ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೇ ಈ ರೀತಿ ಟಫ್ ಅಂತ ಹೇಳ್ತಿರ್ತಕ್ಕಂಥ ಕಾರಣದಿಂದ ಮೇ ಬಿ ಈ ವರ್ಷ ಕಟ್ ಆಫ್ ಡಿಕ್ರೀಸ್ ಆಗುತ್ತೆ, ಓಕೆನಾ. ಸೊ ಡಿಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗ್ಬೋದು ಅಂತಂದರೆ, ಸೊ ಒಂದು 10% ಡಿಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮಾರ್ಕ್ಸ್ ವೈಸ್ ನೋಡಿದ್ರೆ ಒಂದು 10 to 30 ಮಾರ್ಕ್ಸಲ್ಲಿ ಸೊ ನಿಮಗೆ ಈ ವರ್ಷ ಕಟ್ ಆಫ್ ಸಿಗ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು, ಓಕೆನಾ. ಸೊ ಎಕ್ಸಾಕ್ಟ್ ಎಷ್ಟು ಕಟ್ ಆಫ್ ಡಿಕ್ರೀಸ್ ಆಗುತ್ತಾ ಇದನ್ನು ಯಾವಾಗ ನಾವು ತಿಳ್ಕೊಬೋದು ಅಂತಂದರೆ, ಒನ್ಸ್ ನೀಟ್ ರಿಸಲ್ಟ್ ಅನೌನ್ಸ್ ಆದಾಗ, ಓಕೆನಾ. ಸೊ ಎಲ್ಲರೂ ಸಹ ರಿಲ್ಯಾಕ್ಸ್ ಆಗಿರಿ, ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.